ಶ್ರೀ ಗುರುಭ್ಯೋ ನಮಃ. ಭೂತಾರಾಧನದ ಬಗ್ಗೆ ಕಳೆದ ದಿವಸ ನಾನು ಕೆಲವು ಮಾಹಿತಿಗಳನ್ನು ಹೇಳಿದ್ದೆ. ಕೆಲವರಿಗೆ ಅವು ಉಪಯುಕ್ತ ಆಗಿ ಕಂಡಿವೆ. ತಮ್ಮ ಗೊಂದಲಗಳು ಪರಿಹಾರ ಕಂಡವು ಮತ್ತು ತಾವು ಹೇಗೆ ತಮ್ಮ ಸುತ್ತಮುತ್ತಲಿರುವಂಥ ಶಕ್ತಿಗಳ ಆರಾಧನೆಯನ್ನು ಮಾಡಬೇಕು ಅದ್ರ ಬಗ್ಗೆ ನಮಗೊಂದು ಸ್ಪಷ್ಟೀಕರಣ ಸಿಕ್ಕಿತು ಅಂತ ಕೆಲವರು ಅಭಿಪ್ರಾಯ ಪಟ್ಟು. ಇದನ್ನು ಕೇಳಿದಂಥ ದಕ್ಷಿಣ ಕನ್ನಡದ ಶ್ರೋತೃಗಳೊಬ್ಬರು ಇನ್ನೊಂದೆರಡು ಸ್ಪಷ್ಟೀಕರಣಗಳನ್ನು ಕೊಟ್ಟರು. ಬ್ರಾಹ್ಮಣರಾದವರು ಆ ಭೂತ ಶಕ್ತಿಗಳಿಗೆ ನಮಸ್ಕಾರ ಹೇಗೆ ಮಾಡ್ತಾರೆ, ಅದಕ್ಕೆ ಮಂಡಿ ಊರಿ ನಮಸ್ಕಾರ ಮಾಡೋದಿಲ್ಲಂತೆ. ತಾವು ಎಲ್ಲಿ ನಿಂತಿರ್ತಾರೆ ಅಲ್ಲಿಂದರೆ ಕೈ ಮುಗಿದು ಅದಕ್ಕೆ ನಮಸ್ಕಾರ ಮಾಡ್ತಾರೆ. ನಾವು ನಮ್ಮ ಸುತ್ತಮುತ್ತಲಿರುವಂಥ ವ್ಯಕ್ತಿಗಳ ಜೊತೆಗೆ ಹೇಗೊಂದು ನಮಸ್ಕಾರ ಮಾಡ್ತೀವಲ್ಲ, ಆ ಥರದ್ದೊಂದು ನಮಸ್ಕಾರ ಅಷ್ಟೆ. ಗುರು ಹಿರಿಯರಿಗೆ ನಮಸ್ಕಾರ ಮಾಡಿದಂತೆ ಆ ಭೂತ ಮೊದಲಾದವುಗಳಿಗೆ ಅವರು ನಮಸ್ಕಾರ ಮಾಡೋದಿಲ್ಲ ಅನ್ನುವಂಥ ವಿಷಯ ನಮಗೆ ಕಂಡು ಬಂತು. ಆದರೆ ಬ್ರಾಹ್ಮಣೇತರರಾದವರು ಅದಕ್ಕೆ ಅಡ್ಡ ಬಿದ್ದು ಹಣೆ ನೆಲಕ್ಕೆ ಮಣಿದೇ ನಮಸ್ಕಾರ ಮಾಡ್ತಾರಂತೆ. ಮತ್ತು ಎಷ್ಟೋ ಜನ ಬ್ರಾಹ್ಮಣರಲ್ಲದೇ ಇದ್ದವರಂತೆ ಬ್ರಾಹ್ಮಣರಾದವರು ಕೂಡ ಸರಿಯಾಗಿ ಅದರ ಬಗ್ಗೆ ತಿಳಿಯದೆ ನಮಸ್ಕಾರವನ್ನು ಮಾಡ್ತಾರೆ, ಹಣೆ ಮಣಿದೇ ನಮಸ್ಕಾರ ಮಾಡ್ತಾರೆ. ಆದರೆ ಅದಷ್ಟು ಯೋಗ್ಯವಾದ ಸಂಪ್ರದಾಯ ಅಲ್ಲ. ಬ್ರಾಹ್ಮಣರಾದವರು ಶಾಸ್ತ್ರ ಅಧ್ಯಯನ ಇತ್ಯಾದಿಗಳನ್ನು ಮಾಡಿರ್ತಾರೆ. ಅಂಥವರು ಅಂಥ ಕ್ಷುದ್ರ ಶಕ್ತಿಗಳಿಗೆ ಕೇವಲ ಕೈ ಮುಗಿದು ನಮಸ್ಕಾರ ಮಾಡಬೇಕಷ್ಟೆ, ದೂರದಿಂದ. ಹಣೆ ಮಣಿದು ನಮಸ್ಕಾರ ಮಾಡುವಂತಿಲ್ಲ ಅನ್ನುವುದು ಆ ಶ್ರೋತೃಗಳ ಅಭಿಪ್ರಾಯ. ಮತ್ತು ಈ ಭೂತಗಳಲ್ಲಿ ಕೆಲವು ಸಸ್ಯಾಹಾರಿ ಭೂತಗಳು ಇರ್ತವೆ, ಮಾಂಸಾಹಾರಿ ಭೂತಗಳು ಇರ್ತವೆ. ಆ ಸಸ್ಯಾಹಾರಿ ಭೂತಗಳಿಗೆ ದೋಸೆ ಇತ್ಯಾದಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ನೈವೇದ್ಯ ಮಾಡಿ ಅವುಗಳ ತರ್ಪಣ ಮಾಡ್ತಾರೆ ಅಂತ ಈಗ ಕೇಳಿ ಬಂತು. ಮಾಂಸಾಹಾರಿ ಭೂತಗಳಾದರೆ ಕೆಲವರು ಅವುಗಳಿಗೆ ಮಾಂಸದ ನೈವೇದ್ಯ ಇತ್ಯಾದಿಗಳನ್ನು ಕೊಡ್ತಾರೆ, ಬ್ರಾಹ್ಮಣೇತರರಾದವರು ವಿಶೇಷವಾಗಿ. ಆದರೆ ಬ್ರಾಹ್ಮಣರಾದವರು ಆ ಥರದ ನೈವೇದ್ಯವನ್ನು ಕೊಡೋದಿಲ್ಲ. ಅವರು ಅದಕ್ಕೆ ಎಳ್ನೀರು ಇತ್ಯಾದಿ ನೈವೇದ್ಯವನ್ನೇ ಕೊಡ್ತಾರೆ. ಮತ್ತು ಬ್ರಾಹ್ಮಣರಾದವರು ಆ ಭೂತದ ಸ್ಥಾನಗಳು ಅಂತ ಏನಿರ್ತವೆ, ಆ ಸ್ಥಾನಗಳಿಗೆ ತಾವೇ ನೇರವಾಗಿ ಹೋಗಬೇಕಾಗೇನಿಲ್ಲ. ಅವರವ್ರ ಜಮೀನುಗಳಲ್ಲಿ ಅವರವ್ರು ಇರುವ ಪರಿಸರದಲ್ಲೇ ಆ ಭೂತದ ಸ್ಥಾನ ಇದ್ದರೂ ಕೂಡ ಅಲ್ಲಿ ಅವರು ನೇರವಾಗಿ ಹೋಗಬೇಕಾದಂಥ ಅಗತ್ಯ ಏನೂ ಇಲ್ಲ. ಯಾರೊಬ್ಬರ ಮೂಲಕ ಆ ಭೂತಕ್ಕೆ ಸಲ್ಲಿಸಬೇಕಾದದ್ದನ್ನು ಸಲ್ಲಿಸಿದರೆ ಸಾಕು ಅಂತ ಹೀಗೆ ಅಭಿಪ್ರಾಯ ಕೇಳಿಬಂತು. ಮತ್ತು ಆ ಭೂತದ ಪಾತ್ರವನ್ನು ವಹಿಸುವಂಥವರು ಅವರು ತಥಾಕಥಿತ ಕೆಳಜಾತಿಯವರಾಗಿರ್ತಾರೆ, ಮೇಲ್ಜಾತಿಯವರು ಯಾರೂ ಕೂಡ ಅಲ್ಲಿರೋದಿಲ್ಲ ಅಂತ ಹೀಗೆ ಕೇಳಿ ಬಂತು. ತಥಾಕಥಿತ ಅಂತ ಯಾಕೆ ಹೇಳಿದೆ ಅಂದರೆ, ಭಗವಂತನ ಕಣ್ಣಿನಲ್ಲಿ ಮೇಲ್ಜಾತಿ ಕೆಳಜಾತಿ ಅನ್ನೋದು ಯಾವುದೂ ಇಲ್ಲ. ಭಗವಂತನ ಕಣ್ಣಿನಲ್ಲಿ ಚಾತುರ್ವರ್ಣ್ಯ ಇದೆ. ಮೇಲ್ಜಾತಿ ಕೆಳಜಾತಿ ಅನ್ನುವಂಥ ಕ್ಷುಲ್ಲಕ ವ್ಯವಸ್ಥೆ ಅಲ್ಲಿಲ್ಲ. ಸತ್ವಗುಣ ಹೆಚ್ಚಿದ್ದವನು ಶ್ರೇಷ್ಠ, ರಜೋಗುಣ ಹೆಚ್ಚಿದ್ದವನು ಇನ್ನೂ ಕಡಿಮೆ, ತಮೋಗುಣ ಹೆಚ್ಚಿದ್ದವನು ಮತ್ತೂ ಕಡಿಮೆ ಅಷ್ಟೆ. ಇರಲಿ, ಅಂತೂ ಸಮಾಜದ ಕಣ್ಣಿನಲ್ಲಿ ಯಾವುದನ್ನು ಕೆಳಜಾತಿ ಅಂತಂತಾರೋ ಅಂಥ ಜಾತಿಯವರು ಆ ಭೂತದ ಪಾತ್ರಧಾರಿಗಳಾಗ್ತಾರೆ. ಮತ್ತು ಅವರು ಆ ಸಮಯದಲ್ಲಿ ಅಮಾನುಷವಾದ ಶಕ್ತಿಯನ್ನು ಪ್ರದರ್ಶಿಸ್ತಾರೆ. ಅವರಿಗೆ
ಆ ಭೂತದ ಆವೇಶ ಮೈ ಮೇಲೆ ಬಂದಿಲ್ಲದೆ ಇದ್ದಾಗ ಎಷ್ಟು ಆಹಾರ ತಿನ್ನಬಲ್ಲರೋ, ಏನನ್ನು ಕುಡಿಯಬಲ್ಲರೋ ಅದಕ್ಕಿಂತ ಹೆಚ್ಚಿನ ಆಹಾರವನ್ನು ಸ್ವೀಕಾರ ಮಾಡುವುದು, ಮತ್ತು ಎಳ್ನೀರು ಇತ್ಯಾದಿಗಳನ್ನು ವಿಪರೀತ ಪಾನ ಮಾಡುವುದು, ಇಂಥದನ್ನೆಲ್ಲ ಮಾಡ್ತಾರೆ. ಮತ್ತು ತಮ್ಮ ಹತ್ರ ಪ್ರಶ್ನೆ ಕೇಳಲಿಕ್ಕೆ ಬಂದವರು ಬ್ರಾಹ್ಮಣರೇ ಆಗಲಿ ಬೇರೆ ಯಾರೇ ಆಗಲಿ ಏನಾದರೂ ತಪ್ಪಿ ನಡೆದ್ರೆ ನೀನು ಹೀಗೆ ತಪ್ಪಿ ನಡೆದಿದ್ದಿ ಅಂತನ್ನೋದನ್ನು ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಬೇರೆ ಸಂದರ್ಭದಲ್ಲಿ ಇಂಥ ಯಾವ ಸಂಗತಿಗಳು ಅವರಿಗೇನು ಗಮನಕ್ಕೆ ಬರೋದಿಲ್ಲ. ಆದರೆ ಆ ಸಂದರ್ಭದಲ್ಲಿ ಮಾತ್ರ ಅವ್ರಿಗೆ ಇಂಥ ಎಲ್ಲ ವಿಷಯಗಳು ಕೂಡ ಗಮನಕ್ಕೆ ಬರ್ತವೆ. ಮತ್ತು ಅಂಥವರು ಆ ಭೂತದ ಆವೇಶ ಬಂದಿಲ್ಲದೆ ಇದ್ದಾಗ ಬೇರೆ ಹೊತ್ತಿನಲ್ಲಿ ಕೇವಲ ದುಶ್ಚಟಗಳಿಗೆ ದಾಸರಾಗಿಯೇ ಬದುಕ್ತಾರೆ ಅಂತನ್ನೋದು ಕೂಡ ಕಂಡು ಬಂತು. ಆದರೆ ಒಂದು ಸಲಹೆ ಅಂಥವರು ಕೂಡ, ಅಂಥವ್ರು ಯಾರಾದರೂ ಇದನ್ನು ಕೇಳಿದರೆ ಅವ್ರಿಗೂ ಕೂಡ ಒಂದು ಸಲಹೆ, ತಾವು ವೈಯಕ್ತಿಕ ಜೀವನದಲ್ಲಿ ಕೂಡ ಅಂಥ ದುಶ್ಚಟಗಳಿಗೆ ದಾಸರಾಗಿ ಜೀವನವನ್ನು ಹಾಳು ಮಾಡಿಕೊಳ್ಳುವ ಬದಲು ಒಂದು ಸನ್ಮಾರ್ಗದಲ್ಲಿ ಸದಭ್ಯಾಸಗಳಿಂದ ಜೀವನವನ್ನು ನಡೆಸೋದು ಬಹಳ ಯೋಗ್ಯ ಆಗ್ತದೆ. ಯಾಕೆಂದರೆ ನಿಮಗೆ ಯಾವುದೋ ಒಂದು ಭಗವಂತನ ಒಂದು ಸಂಕಲ್ಪದಿಂದ ಇಂಥ ವಿಶಿಷ್ಟವಾದ ಶಕ್ತಿ ಆವೇಶ ಮೈ ಮೇಲೆ ಬರ್ತದೆ. ಸಮಾಜಕ್ಕೆಲ್ಲರಿಗೂ ಒಳಿತಾಗುವಂಥ, ವ್ಯಕ್ತಿಗೆ ಒಳಿತಾಗುವಂಥ, ಕುಟುಂಬಕ್ಕೆ ಒಳಿತಾಗುವಂಥ ಒಂದು ಸಂದೇಶವನ್ನು ನೀವು ಅವ್ರಿಗೆ ಕೊಡ್ತೀರಿ. ಖಂಡಿತವಾಗಿಯೂ ಬ್ರಾಹ್ಮಣರು, ಬ್ರಾಹ್ಮಣೇತರರು ಎಲ್ಲ ಸಮಾಜಕ್ಕೂ ಕೂಡ ನಿಮ್ಮಲ್ಲಿ ಆವಿಷ್ಟವಾದಂಥ ಆ ಭೂತ ಇತ್ಯಾದಿಗಳು ರಕ್ಷಕವಾಗಿಯೇ ಇವೆ. ಇದನ್ನೆಲ್ಲರೂ ಕೂಡ ತುಂಬ ಸಂತೋಷದಿಂದ, ಸಂತೃಪ್ತಿಯಿಂದ, ಒಮ್ಮತದಿಂದ ಹೇಳ್ತಾರೆ. ಹಾಗಿರುವಾಗ ನೀವು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕೂಡ ದುರಭ್ಯಾಸಗಳನ್ನು ಬಿಟ್ಟು ಸನ್ಮಾರ್ಗದಲ್ಲಿ ನಡೆಯುವುದಾದರೆ ಅದರಿಂದ ನಿಮಗೂ ಮತ್ತು ಸಮಾಜಕ್ಕೂ ಕೂಡ ಹೆಚ್ಚು ಉಪಯುಕ್ತ ಆಗ್ತದೆ. ಮಾಂಸಾಹಾರವನ್ನು ನೀವು ಪರಿತ್ಯಾಗ ಮಾಡಬೇಕು ಅಂತ ನಾನು ಕೂಡ ಹೇಳೋದಿಲ್ಲ. ಮಾಂಸಾಹಾರ ಅಂತನ್ನುವುದು ತಾಮಸವೂ ಅಲ್ಲ, ರಾಜಸವೂ ಅಲ್ಲ. ಅದು ಒಂದು ಆಹಾರ ಪದ್ಧತಿ ಅಷ್ಟೇ. ಯುಕ್ತವಾದ ಆಹಾರ ವಿಹಾರವನ್ನು ಸೇವನೆ ಮಾಡಿದರೆ ಅದೆಲ್ಲವೂ ಸಾತ್ವಿಕನೇ. ಬ್ರಾಹ್ಮಣರು ಕೂಡ ಹಿಂದೆ ಮಾಂಸಾಹಾರ ಸ್ವೀಕಾರ ಮಾಡ್ತಾ ಇದ್ರು ಹಿಂದಿನ ಯುಗಗಳಲ್ಲಿ. ಈಗ ಅದನ್ನು ಅವರು ಸ್ವೀಕಾರ ಮಾಡ್ತಿಲ್ಲ ಅಷ್ಟೇ. ನೀವು ಕೆಲವು ವರ್ಣ ಜಾತಿಗಳಿಗೆ ಸಂಬಂಧಪಟ್ಟವರು ಅದನ್ನು ಸ್ವೀಕಾರ ಮಾಡ್ತಾ ಇದ್ದೀರಿ. ನಿಮ್ಮ ಆಹಾರವನ್ನು ನೀವು ಸ್ವೀಕಾರ ಮಾಡಿರಿ, ಬೇರೆ ಇಲ್ಲಂತಲ್ಲ. ಆದರೆ ಮದ್ಯಪಾನ ಇತ್ಯಾದಿ ಆರೋಗ್ಯವನ್ನು ಹಾಳು ಮಾಡುವಂಥ ದುರಭ್ಯಾಸಗಳೇನಿರ್ತವೆ ಅವುಗಳನ್ನು ಬಿಡುವುದು ಒಳ್ಳೆಯದು. ಮತ್ತು ಸರಿಯಾದಂಥ ದುಡಿಮೆ, ಕಾಯಕವೇ ಕೈಲಾಸ ಎಂಬ ನಿಷ್ಠೆಯಿಂದ ಸರಿಯಾದಂಥ ದುಡಿಮೆ, ನಿತ್ಯ ದೇವರ ಸೇವಾ, ದೇವರ ಅಥವಾ ಶಕ್ತಿಯ ಸೇವೆ, ಪ್ರದಕ್ಷಿಣೆ, ನಮಸ್ಕಾರ ಇತ್ಯಾದಿಗಳನ್ನು ಮಾಡುವುದು, ಒಂದು ವೇಳೆ ಅಭ್ಯಾಸ ಇದ್ದರೆ ಸತ್ಕಥಾ ಶ್ರವಣ ಇತ್ಯಾದಿಗಳನ್ನು ಮಾಡುವುದು, ಇದನ್ನು ಕೂಡ ನೀವು ರೂಢಿಸ್ಕೋಬೇಕು. ನೀವು ಈ ಪ್ರವಚನ ನಿಮ್ಮ ಕಿವಿಗೆ ಬೀಳುವುದಾದರೆ, ಒಂದು ವೇಳೆ ಬೀಳದೆ ಹೋದರೂ ಕೂಡ ಯಾರಾದರೂ ಸಮಾಜದ ಹಿರಿಯರು, ಸನ್ಯಾಸಿಗಳು, ಪಂಡಿತರು ಮೊದಲಾದವರು ಇಂಥ ಪಾತ್ರಧಾರಿಗಳಿಗೆ ಆ ಒಂದು ಮಾರ್ಗವನ್ನು ಬೋಧಿಸಬೇಕು. ಅದರಿಂದ ಒಟ್ಟಾರೆ ಸಮಾಜಕ್ಕೆ ಒಳಿತಿದೆ ಅಂತ ನನ್ನ ಆಲೋಚನೆ. ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದದಲ್ಲಿ ಈ ಥರದ ವಿಷಯ ಇದೆ. ವರ್ಷಾ ಚತುರ್ದಶಾದೂರ್ಧ್ವಂ ಏನ ವಿದ್ಯುತ್ ಶುಭಾಶುಭಂ ತೇಷಾಂ ಅಜ್ಞಾನಜೋದೋಷಃ ಸುಮಹಾನ್ ಕರ್ಮಜಾತಪಿ ತಿರಶ್ಚಾಮಿಂದ್ರಿಯಾಶಕ್ತೇ ನ ದೋಷಃ ಅಜ್ಞಾನಜೋ ಭವೇತ್ ಗುಣೋಪಿ ನೈವ ಕಶ್ಚಿತ್ ಸ್ಯಾತ್ ಯಥೋ ಜ್ಞಾನ ಬಹಿಷ್ಕೃತಾ ಅಂತ. 14 ವಯಸ್ಸಾದ ಮೇಲೆ ಪ್ರತಿಯೊಬ್ಬ ಸಾಧಕನೂ ಕೂಡ ಯಾವುದು ಶುಭ ಯಾವುದು ಅಶುಭ ಅಂತ ಅನ್ನೋದನ್ನು ಸರಿಯಾಗಿ ತಿಳಿಯುವಂಥ ಪ್ರಯತ್ನ ಮಾಡಬೇಕು. ಮಾಡದೆ ಹೋದರೆ ಅವರಿಗೆ ಪಾಪ ಅಂಟಿಕೋತದಂತೆ. ತಪ್ಪು ಕರ್ಮವನ್ನು ಮಾಡಿದ್ರಿಂದ ಬರುವ ಪಾಪಕ್ಕಿಂತ ತಪ್ಪು ಒಪ್ಪು ಯಾವುದು ಅಂತ ಆಲೋಚನೆ ಮಾಡದೆ ಅದರ ಜ್ಞಾನವನ್ನು ಪಡ್ಕೊಳ್ಳದೇ ಇರುವ ಪ್ರಯುಕ್ತ ಪಾಪವೇ ಹೆಚ್ಚಾಗ್ತದಂತೆ. ನಮ್ಮ ಸಾಮಾನ್ಯ ಗ್ರಹಿಕೆಗೆ ಸ್ವಲ್ಪ ವಿರುದ್ಧವಾಗಿದೆ ಇದು. ಅಜ್ಞಾನ ಅಂತ ಅನ್ನೋದೇನು ದೊಡ್ಡ ಪಾಪ ಅಲ್ಲ, ನನಗೆ ಗೊತ್ತಿರಲಿಲ್ಲ ಅದರಿಂದ ನಾನು ಮಾಡಲಿಲ್ಲ ಅಂತ ಹೇಳಿಬಿಡ್ತೇವೆ.
ಆದರೆ ಅಜ್ಞಾನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡದೇ ಇರೋದೇ ದೊಡ್ಡ ಪಾಪ ಅಂತ ಭಾಗವತ ತಾತ್ಪರ್ಯ ಹೇಳಿದೆ. ತಪ್ಪು ಕರ್ಮವನ್ನು ಮಾಡಿದ್ರಿಂದ ಬರುವ ಪಾಪಕ್ಕಿಂತ ತಪ್ಪು ಯಾವುದು ಒಪ್ಪು ಯಾವುದು ಅಂತ ಅರಿತುಕೊಳ್ಳದೆ ಇರುವುದರಿಂದ ಅಜ್ಞಾನದಿಂದ ಬರುವ ಪಾಪವೇ ದೊಡ್ಡದು. ಪ್ರಾಣಿಗಳಿಗೆ, ತಿರ್ಯ ಜಂತುಗಳಿಗೆ, ಪಕ್ಷಿಗಳಿಗೆ ಮೊದಲಾದವುಗಳಿಗೆ ಇಂದ್ರಿಯ ಶಕ್ತಿ, ವಿವೇಚನಾ ಶಕ್ತಿ ಇಲ್ಲದ್ರಿಂದ ಅವುಗಳಿಗೆ ಪಾಪ ಬರೋದಿಲ್ಲ. ಹಿಂದೆ ಯಾವಾಗೋ ಮಾಡಿದ ಪಾಪದ ಫಲವನ್ನು ನಾವು ಈಗ ಅನುಭವಿಸ್ತಾವಷ್ಟೆ. ಆದ್ದರಿಂದ ವಿವೇಚನಾ ಶಕ್ತಿ ಅಂತ ಅನ್ನೋದು ಎಲ್ಲರಿಗೂ ಕೂಡ ಬಹಳ ಮುಖ್ಯ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಸ್ತ್ರೀ, ಪುರುಷ, ಪಂಡಿತ, ಪಾಮರ, ಯಾವುದೇ ವರ್ಗ, ಜಾತಿ ಇತ್ಯಾದಿ ಯಾವುದೇ ಇರಲಿ, ಅದೆಲ್ಲಿಗೂ ಕೂಡ ಬಹಳ ಮುಖ್ಯ ಆಗಿರ್ತದೆ. ಅದನ್ನು ಅವರು ಬಿಡುವಂತಿಲ್ಲ. ಆದ್ದರಿಂದ ಸದ್ವರ್ತನೆಗಳು, ಸದಾಚಾರಗಳು ಇವು ಬ್ರಾಹ್ಮಣರಿಗೆ ಮಾತ್ರ ಸೀಮಿತ ಅಂತ ನಾವು ಭಾವಿಸಬೇಕಾಗಿಲ್ಲ. ಅನೇಕ ಕಡೆ ಇದೇನು ನೀವು ಬ್ರಾಹ್ಮಣರಂತೆ ವರ್ತಿಸ್ಲಿಕ್ಕೆ ಶುರು ಮಾಡಿದ್ದೀರಲ್ಲ, ಎಲ್ಲ ಬಿಡ್ತಾ ಇದ್ದೀರಲ್ಲ, ಮಾಂಸಾಹಾರ ಇತ್ಯಾದಿ ಎಲ್ಲವನ್ನು, ಮದ್ಯಪಾನ ಎಲ್ಲವನ್ನು ಬಿಡ್ತಾ ಇದ್ದೀರಲ್ಲ ಅಂತ ಕೆಲವರು ತಮ್ಮ ಸ್ವಕೀಯರಿಂದಲೇ ತಮ್ಮ ವೃತ್ತದಲ್ಲೇ ಮಾತುಗಳನ್ನು ಕೇಳುವಂಥ ಪ್ರಸಂಗಗಳನ್ನು ನಾನು ನೋಡಿದ್ದೇನೆ, ಅದನ್ನು ಕೇಳಿದ್ದೇನೆ ಕೂಡ. ಅಂಥವ್ರ ಮುಖದಿಂದಲೇ ಅದನ್ನು ಕೇಳಿದ್ದೇನೆ. ಅದು ಹಾಗಲ್ಲ. ಪ್ರಾಣಿಯೊಂದನ್ನು ಬಿಟ್ಟರೆ ಪ್ರತಿಯೊಬ್ಬರಿಗೂ ಕೂಡ, ಪ್ರಾಣಿ ಪಕ್ಷಿಗಳನ್ನು ಬಿಟ್ಟರೆ ಪ್ರತಿಯೊಬ್ಬರಿಗೂ ಕೂಡ ಇದರ ಬಗ್ಗೆ ಅರಿವು ಇರಲೇಬೇಕು. ಅಲ್ಲೇ ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಮಾತಿದೆ. ಏವಂ ವಿಪ್ರಾದಿ ದೋಷಯಿಸ್ತು ನಶೂದ್ರೋ ದೋಷಿತಾಮಿಯಾತ್. ಜ್ಞಾನ ಕಾರ್ಯಗಳನ್ನು ಮಾಡಬೇಕಾದಂತಹ ಬ್ರಾಹ್ಮಣನಿಗೆ ಏನು ದೋಷ ಬರ್ತದೆ, ಯಾವ ಕರ್ಮವನ್ನು ಮಾಡಿದ್ರಿಂದ, ಯಾವ ಕರ್ಮವನ್ನು ಬಿಟ್ಟಿದ್ರಿಂದ ಒಂದು ದೋಷ, ಮಾಡಬಾರ್ದನ್ನು ಮಾಡಿದ್ರಿಂದ ಏನು ದೋಷ ಬರ್ತದೆ, ಆ ದೋಷ ಸಾಮಾನ್ಯವಾಗಿ ಶೂದ್ರನಿಗೆ ಬರೋದಿಲ್ಲ. ಆದರೆ ಬ್ರಹ್ಮಹತ್ಯೆ, ಕಳ್ಳತನ ಮೊದಲಾದಂಥ ಅತಿನೀಚ ಪಾಪಗಳು ಬ್ರಾಹ್ಮಣರಿಗೂ ಬ್ರಾಹ್ಮಣೇತರರಿಗೂ ಎಲ್ಲಿಗೂ ಕೂಡ ಪಾಪಗಳೇ. ಅಲ್ಲೊಂದು ಶ್ಲೋಕ ಇದೆ, ವಿಷ್ಣು ತಂತ್ರ ಅಂತ ಗ್ರಂಥ. ಶೂದ್ರಸ್ಯಾಪಿ ಹರೇರ್ ದೀಕ್ಷಾಂ ಪ್ರವಿಷ್ಟಸ್ಯತು ವಿಪ್ರವತ್ ಅಭಕ್ಷ್ಯಾಧಿಕೃತೋ ದೋಷಃ ಸಹಿ ಶೂದ್ರೋ ಹಿ ಮುಖ್ಯತಃ. ಒಂದು ವೇಳೆ ಬ್ರಾಹ್ಮಣೇತರರಾದವರು, ಶೂದ್ರರು ಮೊದಲಾದವರು ಕೂಡ ವೈಷ್ಣವ ದೀಕ್ಷೆಯನ್ನು ಪಡೆದಿದ್ದರೆ ಅಂಥ ಶೂದ್ರನು ಕೂಡ ಬ್ರಾಹ್ಮಣನಂತೆ ವರ್ತಿಸಬೇಕು. ಅಭಕ್ಷ್ಯ ಭಕ್ಷಣ ಮಾಡಬಾರ್ದು, ಅಪೇಯಪಾನ ಮಾಡಬಾರ್ದು. ಅವನು ಅಭಕ್ಷ್ಯಾಧಿಕೃತೋ ದೋಷ ಅಂತ ಹೀಗಲ್ಲಿ ವರ್ಣನೆ ಮಾಡಿದ್ದಾರೆ. ದೀಕ್ಷೆ ಪಡೆದಿರುವ ಅಂಥ ಶೂದ್ರ ಅವನೇ ಶ್ರೇಷ್ಠ, ಅವನು ಮುಖ್ಯ ಶೂದ್ರ, ಶ್ರೇಷ್ಠ ಶೂದ್ರ ಅಂತ ಕರೆಸ್ಕೋತಾನ. ಅವನಿಗೆ ಅಭಕ್ಷ್ಯ ಭಕ್ಷಣ ನಿಷೇಧ, ಅಪೇಯಪಾನದ ನಿಷೇಧ ಇದೆ. ಇನ್ನು ಕೆಲವರು ದೀಕ್ಷೆ ಪಡೆಯದೇ ಇದ್ದವರು, ಅಮುಖ್ಯ ಶೂದ್ರರಾದವರು ಏನಿದ್ದಾರೆ ಅವರಿಗೆ ನಿಷೇಧ ಏನಿಲ್ಲ. ಆದ್ದರಿಂದ ಅಮುಖ್ಯ ಶೂದ್ರರಿಗೆ ಅಂತ ನಿಷೇಧ ಇಲ್ಲ, ಅವರೇನಾದರೂ ಮಾಡಿಕೊಳ್ಳಿ. ಆದರೆ ಪ್ರತಿಯೊಬ್ಬರೂ ಕೂಡ ಅಮುಖ್ಯ ಬ್ರಾಹ್ಮಣನಾದವನು ಹೇಗೆ ಮುಖ್ಯ ಬ್ರಾಹ್ಮಣನಾಗಬೇಕು, ಜಾತಿಯಿಂದ ಮಾತ್ರ ಬ್ರಾಹ್ಮಣನಾದವನು, ತಂದೆ ತಾಯಂದ್ರ ಹೊಟ್ಟೆಯಿಂದ, ಬ್ರಾಹ್ಮಣ ತಂದೆ ತಾಯಂದ್ರ ಹೊಟ್ಟೆಯಿಂದ ಬಂದ ಮಾತ್ರ ಬ್ರಾಹ್ಮಣನಾದವನು ನಿಜವಾದ ಅರ್ಥದಲ್ಲಿ ಬ್ರಾಹ್ಮಣನಾಗುವುದು ಹೇಗೆ ಆದರ್ಶವೋ, ಹಾಗೆ ಒಬ್ಬ ವ್ಯಕ್ತಿ ಹುಟ್ಟುತ್ತಾ ಬ್ರಾಹ್ಮಣೇತರ ಅಂತ ಕರೆಸ್ಕೊಂಡಿರಲಿ, ಅವನ ತಂದೆ ತಾಯಂದ್ರೆ ಹೇಗೇ ಇರಲಿ, ಆದರೆ ಅವನು ಬೆಳೀತಾ ಸಂಸ್ಕಾರಗಳ ಮೂಲಕ ತನ್ನ ಧರ್ಮದ ಮಾರ್ಗವನ್ನು ತಾನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಅವನು ಮೇಲೆ ಏರಬೇಕಾದಂತಹ ಜವಾಬ್ದಾರಿ ಆತನಿಗಿರ್ತದೆ. ಆದ್ದರಿಂದಲೇ ಭಗವಂತನ ದೀಕ್ಷೆಯನ್ನು ಪಡೆದುಕೊಳ್ಳುವುದು ಅಂತಲ್ಲಿ ವರ್ಣನೆ ಮಾಡಿದ್ದಾರೆ. ದೀಕ್ಷೆಯನ್ನು ಪಡ್ಕೊಂಡ್ರೆ ಆತನ ಜೀವನ ದೈವಿಕ ಆಗ್ತದೆ. ಅಂಥದ್ದೊಂದು ಮಾರ್ಗವನ್ನು ಆತನ ಎದುರಿಗೆ ವಿದ್ವಾಂಸರಾದವರು ಮತ್ತು ಪೀಠಾಧಿಪತಿಗಳಾದವರು ಅವರ ಎದುರಿಗೆ ಇಡಬೇಕು. ಇವರು ಆ ಮಾರ್ಗವನ್ನು ಅವನಿಗೆ ಬೋಧಿಸಬೇಕು, ಅವನು ಈ ಬೋಧನೆಗಳಿಗೆ ಕಿವಿ ಕೊಡಬೇಕು. ಹಾಗೆ ಮಾಡಿದರೆ ಸಮಾಜದಲ್ಲಿ ದುರ್ವರ್ತನೆಗಳು, ದುಶ್ಚಟಗಳು, ಒಟ್ಟಾರೆ ಕೆಡುಕು ಏನಿದೆ ಆ ಕೆಡುಕೆಲ್ಲವೂ ಕೂಡ ನಷ್ಟ ಆಗ್ತದೆ. ಯಾವುದೇ ಭಗವಂತನ ಭಕ್ತಿ, ಜ್ಞಾನ, ಭಕ್ತಿ, ವೈರಾಗ್ಯ, ಶ್ರವಣ, ಮನನ, ಭಗವಂತನ ಕಥೆಗಳ ಕುರಿತಾದ ಶ್ರವಣ
ಅದನ್ನು ಮತ್ತೆ ಧ್ಯಾನ ಮಾಡುವುದು ಇತ್ಯಾದಿ ಯಾವುದೇ ಬ್ರಾಹ್ಮಣ ವರ್ಗದ ಸೊತ್ತಲ್ಲ. ಬ್ರಹ್ಮಣ ಸೃಷ್ಟಪೂರ್ವಂ ಹಿ ಸರ್ವಂ ಬ್ರಾಹ್ಮಮಿದಂ ಜಗತ್ತು ಅಂತ ಹೊಂದಿರೋದ್ರಿಂದ ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿಸಿರುವುದರಿಂದ ಇಡೀ ಜಗತ್ತೇ ಬ್ರಹ್ಮಮಯವೇ. ಆದ್ದರಿಂದ ಪ್ರತಿಯೊಬ್ಬರಿಗೂ ಕೂಡ ಪರಮಾತ್ಮನನ್ನು ನೋಡುವುದಕ್ಕಾಗಿ ಆತನ ಕುರಿತಾಗಿ ತಿಳಿಯುವ, ಧ್ಯಾನಿಸುವ ಜವಾಬ್ದಾರಿ ಇದೆ, ಹಕ್ಕಿದೆ. ಇದನ್ನು ಬ್ರಾಹ್ಮಣರು ಅರಿತುಕೊಳ್ಬೇಕು, ಇನ್ನೊಬ್ರಿಗೆ ಹೇಳಬೇಕು. ಬ್ರಾಹ್ಮಣೇತರರಾದವರು ಕೂಡ ಇದನ್ನು ಸರಿಯಾಗಿ ತಿಳಿದುಕೊಂಡು ಮನುಷ್ಯತ್ವದಿಂದ ಮೇಲೆ ಬ್ರಾಹ್ಮಣತ್ವಕ್ಕೆ ಏರಬೇಕು ಅಂಥ ಒಂದು ಪ್ರಯತ್ನವನ್ನು ಅವರು ಮಾಡಲೇಬೇಕು. ಬ್ರಾಹ್ಮಣತ್ವ ಅಂದರೆ ಕೇವಲ ಜುಟ್ಟು ಜನಿವಾರಗಳಿಂದ ನಿರ್ಧಾರಿತ ಆಗುವಂಥದ್ದಲ್ಲ. ವೃತ್ತೇನ ತು ಭವೇದ್ ದ್ವಿಜಃ ವೃತ್ತಂ ಯತ್ನೇನ ಸಂರಕ್ಷೇತ್. ವೃತ್ತದಿಂದ, ನಡವಳಿಕೆಯಿಂದ ಬ್ರಾಹ್ಮಣ ಅಂತ ಕರೆಸ್ಕೋತಾನೆ. ಆ ವೃತ್ತವನ್ನು, ನಡವಳಿಕೆಯನ್ನು, ಕ್ಯಾರೆಕ್ಟರನ್ನು ಬಹಳ ಎಚ್ಚರಿಕೆಯಿಂದ ಸಂರಕ್ಷಿಸಿಕೊಳ್ಳಬೇಕು. ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್. ಒಂದು ವೇಳೆ ಕ್ಯಾರೆಕ್ಟರ್ ಹೋದರೆ, ವೃತ್ತ ಹೋದರೆ ಎಲ್ಲವೂ ಹೋಗಿಬಿಡ್ತದೆ ಅಂತ ಮಹಾಭಾರತ ಕೂಡ ಹೇಳ್ತದೆ. ಅಕ್ಷೀಣೋ ವಿತ್ತತ ಕ್ಷೀಣ, ಅಕ್ಷೀಣೋ ವಿತ್ತತ ಕ್ಷೀಣ ವೃತ್ತತಸ್ತು ಹತೋಹತಃ. ದುಡ್ಡು ಯಾರಾದರೂ ಕಳ್ಕೊಂಡಿದ್ರೆ ಅವನನ್ನು ಬಡವ, ಕ್ಷೀಣ ಅಂತ ಅಲ್ಲಿಗೆ ಬರೋದಿಲ್ಲ. ವೃತ್ತತಸ್ತು ಹತೋಹತಃ, ಯಾರ ನಡವಳಿಕೆ ಹೋಗಿದೆಯೋ, ನಡವಳಿಕೆ ಹಾಳಾಗಿದೆಯೋ ಅವನು ಮಾತ್ರ ಹೋದಂತೆ, ಅವನ ಜೀವನಕ್ಕೆ ಯಾವುದೇ ಬೆಲೆ ಇಲ್ಲ ಅಂತ ಶಾಸ್ತ್ರ ಎಚ್ಚರಿಸಿದೆ. ಶೂದ್ರೇ ತು ಯದ್ ಭವೇಲ್ ಲಕ್ಷ್ಮ ದ್ವಿಜೇಯಚ್ಚ ನ ವಿದ್ಯತೆ ನವೈ ಶೂದ್ರೋ ಭವೇತ್ ಶೂದ್ರೋ ಬ್ರಾಹ್ಮಣೋ ನ ಚ ಬ್ರಾಹ್ಮಣ ಯತ್ರೈತಲ್ ಲಕ್ಷ್ಯತೆ ಸರ್ಪ ವೃತ್ತಂ ಸ ಬ್ರಾಹ್ಮಣ ಸ್ಮೃತಃ. ಮಹಾಭಾರತದ ವನಪರ್ವದ ಮಾತಿದು. ಬ್ರಾಹ್ಮಣ್ಯದ ಲಕ್ಷಣಗಳಿಲ್ಲದೆ ಹೋದರೆ ಆ ಬ್ರಾಹ್ಮಣನಲ್ಲ. ಬ್ರಾಹ್ಮಣ್ಯದ ಲಕ್ಷಣಗಳು ಖಂಡಿತವಾಗಿ ಒಬ್ಬ ಶೂದ್ರನಲ್ಲಿದ್ದರೆ ಆತ ಶೂದ್ರನೇ ಅಲ್ಲ, ಅವನೇ ಬ್ರಾಹ್ಮಣ. ಚತುರ್ವೇದೋಪಿ ದುರ್ವೃತ್ತ ಸಶೂದ್ರಾತ್ ಅತಿರಿಚ್ಯತೆ. 4 ವೇದಗಳನ್ನು ಓದಿದ್ರೂ ಕೂಡ ನಡತೆ ಕೆಟ್ಟವನಾಗಿದ್ದರೆ ಅವನನ್ನು ಬ್ರಾಹ್ಮಣ ಅಂತ ಅನ್ನಬಾರದು ಅಂತ ಶಾಸ್ತ್ರ ಎಚ್ಚರಿಸಿದೆ. ದಾನಂ ಕ್ಷಮಾ ಶೀಲಂ ಮಾನುಷಂಸ್ಯಂ ತಪೋಘ್ರಣ ದೃಶ್ಯಂತೆ ಯತ್ರ ನಾಗೇಂದ್ರ ಸಬ್ರಾಹ್ಮಣ ಇತಿ ಸ್ಮೃತಃ. ಇದು ಮಹಾಭಾರತದ ವನಪರ್ವದ ಮಾತು. ದಾನ ಮಾಡುವುದು, ಸಹನಗುಣ, ಶೀಲ, ಅಹಿಂಸೆ, ತಪಸ್ಸು, ಕರುಣೆ ಮೊದಲಾದ ಗುಣಗಳಿದ್ದರೆ ಅವನನ್ನೇ ಬ್ರಾಹ್ಮಣ ಅಂತ ಅನ್ಬೇಕು. ಆರ್ಜವೇ ವರ್ತಮಾನಸ್ಯ ಬ್ರಾಹ್ಮಣ್ಯಮಭಿಜಾಯತೆ. ಯಾರು ಆರ್ಜವ, ರುಜು ಸ್ವಭಾವವನ್ನು, ಪ್ರಾಮಾಣಿಕತನವನ್ನು ಧಾರ್ಮಿಕವಾಗಿಯೂ ಮತ್ತು ಆರ್ಥಿಕವಾಗಿಯೂ ನೈತಿಕವಾಗಿಯೂ ಯಾರು ಪ್ರಾಮಾಣಿಕನಾಗಿದ್ದಾನೋ ಅವನನ್ನು ಬ್ರಾಹ್ಮಣ ಅಂತಲೇ ಹೇಳಬೇಕು ಅಂತ ಮಹಾಭಾರತದ ಮತ್ತೊಂದು ಮಾತಿದೆ. ನಯೋನಿರ್ ನಾಪಿ ಸಂಸ್ಕಾರ ನ ಶ್ರುತಂ ನ ಚ ಸಂತತಿ ಕಾರಣಾನಿ ದ್ವಿಜತ್ವಸ್ಯ ವೃತ್ತಮೇವತು ಕಾರಣಂ. ಎಲ್ಲಿ ಹುಟ್ಟಿದ್ದೀರಿ ಅನ್ನೋದು ಮುಖ್ಯ ಅಲ್ಲ, ನಿಮಗೆ ಸಂಸ್ಕಾರ, ಉಪನಯನ ಮೊದಲಾದ ಸಂಸ್ಕಾರಗಳಾಗಿದೆಯೋ ಇಲ್ಲವೋ ಅಂತನ್ನುವುದು ಬಹಳ ಮುಖ್ಯ ಅಲ್ಲ, ನಿಮ್ಮ ಅಧ್ಯಯನ ಶಿಕ್ಷಣ ಮುಖ್ಯ ಅಲ್ಲ, ವೃತ್ತವೇ ಮುಖ್ಯ, ನಡವಳಿಕೆಯೇ ಮುಖ್ಯ. ನಡವಳಿಕೆಯಿಂದಲೇ ಬ್ರಾಹ್ಮಣ್ಯ ಬರೋದು. ಹೀಗೆ ಪ್ರತಿಯೊಬ್ಬನ ಕುರಿಯೂ ಕೂಡ ಬ್ರಾಹ್ಮಣ್ಯವನ್ನು ಪಡೆಯುವುದು, ನಿಜವಾದ ಅರ್ಥದ ಬ್ರಾಹ್ಮಣ್ಯವನ್ನು ಪಡೆಯುವುದು ಆಗಬೇಕು. ಆದ್ದರಿಂದ ಇಂಥ ಒಂದು ವಿಶಿಷ್ಟವಾದಂಥ ಶಕ್ತಿಯನ್ನು, ದೈವವನ್ನು ಆವಾಹಿಸಿಕೊಳ್ಳುವ ಒಂದು ವಿಶಿಷ್ಟವಾದ ಅವಕಾಶವನ್ನು ಭಗವಂತ ಇಂಥವರಿಗೆ ಕೊಟ್ಟಿರುವಾಗ ಅವರು ಸನ್ಮಾರ್ಗದಲ್ಲಿ ನಡೆಯುವುದು ಬಹಳ ಮುಖ್ಯ. ಅವರು ಸನ್ಮಾರ್ಗದಲ್ಲಿ ನಡೆಯುವುದನ್ನು ಸಮಸ್ತ ಸಮಾಜವು ಕೂಡ ಪ್ರೋತ್ಸಾಹಿಸಬೇಕು ಮತ್ತು ಆ ಪ್ರೋತ್ಸಾಹವನ್ನು ಅವರು ತೆರೆದ ಮನಸ್ಸಿನಿಂದ ಸ್ವೀಕಾರ ಮಾಡಿ ಆ ಮಾರ್ಗದಲ್ಲಿ ಕಾಲಿಟ್ಟು ಮುನ್ನಡೆಯಬೇಕು. ಅತ್ರ ಆಹಾರಾರ್ಥಂ ಕರ್ಮ ಕುರ್ಯಾದ ನಿತ್ಯಂ ಕುರ್ಯಾದ ಆಹಾರಂ ಪ್ರಾಣಸಂಧಾರಣಾರ್ಥಂ ಪ್ರಾಣಾಸಂಧಾರ್ಯಾ ತತ್ವಜಿಜ್ಞಾಸನಾರ್ಥಂ ತತ್ವಂ ಜಿಜ್ಞಾಸ್ಯಂ ಏನೋ ಭೂಯೋ ನ ದುಃಖಂ. ಇದು ಪ್ರತಿಯೊಬ್ಬರ ಗುರಿಯು. ಇಲ್ಲಿ ಆಹಾರ ಸಂಪಾದನೆಗಾಗಿ ಏನಾದ್ರು ಒಂದು ಕರ್ಮವನ್ನು ಮಾಡಬೇಕು. ಕುರ್ಯಾದ ಆಹಾರಂ ಪ್ರಾಣಸಂಧಾರಣಾರ್ಥಂ. ಹೊಟ್ಟೆಗೆ ನಾವು ಆಹಾರ ಸ್ವೀಕಾರ ಮಾಡುವುದು ಯಾಕೆ ಅಂದರೆ ಬದುಕಿರ್ಲಿಕ್ಕಾಗಿ.
ಬದುಕಿರುವುದು ಯಾತಕ್ಕಾಗಿ ಅಂದರೆ ತತ್ವಜಿಜ್ಞಾಸೆಗಾಗಿ. ತತ್ವಜಿಜ್ಞಾಸೆ ಯಾತಕ್ಕಾಗಿ ಅಂದರೆ ಏನು ಭೂಯೋ ನ ದುಃಖಂ, ಸಂಸಾರದ ಭವದ ಬಂಧನವನ್ನು ದಾಟಿಕೊಂಡು ಮುಕ್ತಿಯನ್ನು ಪಡೆಯುವುದು ಪ್ರತಿಯೊಬ್ಬನ ಗುರಿಯೂ ಆಗಿರ್ತದೆ. ಅದಕ್ಕಾಗಿ ನಾವು ಈಗ ಈ ಸಂದರ್ಭದಲ್ಲಿ ಬೇರೆ ಬೇರೆ ವೃತ್ತಿಗಳನ್ನು, ಬೇರೆ ಬೇರೆ ಉದ್ಯೋಗಗಳನ್ನೆಲ್ಲ ಮಾಡ್ತಿರ್ತೇವೆ. ಆದರೆ ಪ್ರತಿಯೊಂದು ವರ್ಣದವನ, ಪ್ರತಿಯೊಂದು ಜಾತಿಯವನ, ಸ್ತ್ರೀಯರ ಪುರುಷರ ಪ್ರತಿಯೊಬ್ಬರ ಗುರಿಯೂ ಕೂಡ ಇದಾದ್ದರಿಂದ ಈ ಗುರಿಯ ಕಡೆಗೆ ಭಗವಂತನ ಪಾದವನ್ನು ಸೇರುವ ಮಾರ್ಗ, ಅದಕ್ಕೆ ಬೇಕಾದ ಸಾತ್ವಿಕತೆಯನ್ನು ಅಳವಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಇದು ಎಲ್ಲರಲ್ಲೂ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಭೂತಾರಾಧನದ ಕುರಿತಾದ ನನ್ನ ಅಭಿಪ್ರಾಯಗಳನ್ನು ಸಮಾಪ್ತ ಮಾಡ್ತಿದ್ದೇನೆ. ನಮಸ್ಕಾರ.